ಆತ್ಮೀಯರೇ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಬಿಸಿ ಧ್ವನಿ 90.4 FM ಕಂಪನಾಂಕಗಳಲ್ಲಿ ಬಾಗಲಕೋಟೆಯ BVVS ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಮುದಾಯ ರೇಡಿಯೋ. ಇನ್ನು ಮುಂದೆ ಸುವಿಚಾರ ಕಾರ್ಯಕ್ರಮ ಕೇಳೋಣ ರೋಹಿಣಿ ಜತ್ತಿ ಅವರಿಂದ. ಆತ್ಮೀಯ ಕೇಳುಗ ಬಂಧುಗಳೇ, ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹೆಣ್ಣು ದೀಪದಂತೆ ತಾನುರಿದು ಮನೆ ಬೆಳಗುವವಳು, ತನ್ನ ಸುಖ ಮರೆತು ಎಲ್ಲರೊಟ್ಟಿಗೆ ಬೆರೆಯುವವಳು, ಸಹಿಸಿಕೊಂಡವಳು ದಹಿಸಿಕೊಂಡವಳು, ಬದುಕಿನ ಇಕ್ಕಟ್ಟುಗಳಿಗೆ ಬಿಕ್ಕಟ್ಟುಗಳಿಗೆ ಹೊಂದಿಕೊಂಡುವವಳು, ಮಾತೆಯಾದವಳು ಮಡದಿಯಾದವಳು, ಅಕ್ಕಳಾದವಳು ತಂಗಿಯಾದವಳು, ಏನಾದರೇನಂತೆ ಮಮತೆ ಬಿತ್ತಿ ಬೆಳೆದವಳು, ಕಷ್ಟದಳು ಮುಂದೆ ನಿಂತವಳು, ಸಾಧಿಸಿದವರ ಹಿಂದೆ ನಿಂತವಳು, ನಿಸ್ವಾರ್ಥ ಬದುಕಿಗೆ ಅನ್ವರ್ಥಳಾದವಳು. ಸ್ತ್ರೀ 4 ಗೋಡೆಗಳ ನಡುವೆ ಕಾಲ ಕಳೆಯುವ ಕಾಲವಿಗ ಕಣ್ಮರೆಯಾಗಿ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರಷ್ಟೇ ಧೀಮಂತಿಕೆಯಿಂದ ಬದುಕಲು ಸಾಧ್ಯವಿದೆ ಎಂದು ಹಲವಾರು ರೀತಿಯ ಸಾಧನೆಗಳನ್ನು ಮಾಡುವುದರ ಮೂಲಕ ತೋರಿಸಿಕೊಟ್ಟಿದ್ದಾಳೆ. ಎಲ್ಲ ಕ್ಷೇತ್ರದಲ್ಲೂ ಮುನ್ನಡೆಯುತ್ತಾ ಜಗತ್ತಿನ ದೃಷ್ಟಿಯನ್ನು ತನ್ನೆಡೆ ಸೆಳೆದಿದ್ದಾಳೆ. ಪ್ರತಿಭೆ, ಕಲೆ, ಸಾಹಿತ್ಯ, ಸಾಹಸ ಪ್ರವೃತ್ತಿಯಂತಹ ಸಾಧನೆಯಲ್ಲಿ ತೊಡಗಿ ವಿಶ್ವದ ಗೌರವಕ್ಕೆ ಪಾತ್ರಳಾಗಿದ್ದಾಳೆ. ತನ್ನ ಹಲವಾರು ಉತ್ತಮ ಗುಣ ನಡತೆಗಳಿಂದ ಸರ್ವ ಸಂಪನ್ನಳಿಸಿ ಪೂಜನೀಯಳು ಆಗಿದ್ದಾಳೆ. ಉದಾಹರಣೆ: ಸರೋಜಿನಿ ನಾಯ್ಡು, ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಂ, ಮದರ್ ತೆರೆಸಾ, ಕಿರಣ್ ಬೇಡಿ ಮುಂತಾದವರು. ಹೆಣ್ಣೆಂದರೆ ಶಕ್ತಿ, ಹೆಣ್ಣೆಂದರೆ ಭವಿಷ್ಯ, ಹೆಣ್ಣು ಮನೆ ಸಮಾಜದ ಬೆಳಕು. ಹೆಣ್ಣು ಮಕ್ಕಳು ಇಂದು ಕಾಲಿಡದ ಕ್ಷೇತ್ರವಿಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ತಮ್ಮ ಛಾಪು ಮೂಡಿಸುವ ಮೂಲಕ ತಾವು ಗಂಡಿಗೆ ಸಮಾನರು, ತಮ್ಮಲ್ಲೂ ಸಾಮರ್ಥ್ಯವಿದೆ ಎಂಬುದನ್ನು ನಿರೂಪಿಸಿ ಲಿಂಗ ಸಮಾನತೆಯ ತತ್ವವನ್ನು ಎತ್ತಿ ಹಿಡಿಯುತ್ತಿದ್ದಾರೆ. ಹೆಣ್ಣು ಮಕ್ಕಳ ಸಾಧನೆಗಳನ್ನು ಗುರುತಿಸಿ ಗೌರವಿಸುವ ಜೊತೆಗೆ ಮಹಿಳಾ ಸಮಾನತೆಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ 1975ರ ವರ್ಷವನ್ನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷವೆಂದು ಘೋಷಿಸಿತು. ಮಹಿಳಾ ದಿನ ಮಹಿಳೆಯರ ಯಶಸ್ಸನ್ನು ಸ್ಮರಿಸುವ ಮತ್ತು ಲಿಂಗ ಸಮಾನತೆಗೆ ಕರೆ ನೀಡುವ ಅಂತಾರಾಷ್ಟ್ರೀಯ ಆಚರಣೆಯಾಗಿದೆ. 2025ರ ಘೋಷವಾಕ್ಯ ಆಕ್ಸಲರೇಟ್ ಆಕ್ಷನ್. ಎಲ್ಲಾ ಮಹಿಳೆಯರು ಮತ್ತು ಹುಡುಗಿಯರಿಗಾಗಿ ಹಕ್ಕುಗಳು, ಸಮಾನತೆ, ಸಬಲೀಕರಣ ಎಂಬ ಘೋಷವಾಕ್ಯ ಅಡಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಮಹಿಳೆಯರಲ್ಲಿರುವ ಪ್ರತಿಭೆ ಸದಾ ಪ್ರತಿರೋಧಗಳ ನಡುವೆ ಅರಳಬೇಕಾದ ಅನಿವಾರ್ಯತೆ ಇದೆ. ಕಾಲಾನುಕಾಲದಿಂದ ನಡೆದು ಬಂದ ಈ ಪರಂಪರೆಯಲ್ಲಿ ಅವಳಿಗೆ ಪ್ರೋತ್ಸಾಹ ಸಿಕ್ಕಿರುವುದು ಬಹಳ ಕಡಿಮೆ. ಪ್ರತಿಭೆ ತನ್ನ ಜನ್ಮಸಿದ್ಧ ಹಕ್ಕೆಂದು ದನಿ ಎತ್ತಿದವರು ತಮ್ಮ ಹೆಸರು ಉಳಿಸಿ ಹೋಗಿದ್ದಾರೆ. ಅವರಲ್ಲಿ ವಿಜಯಾ ದಬ್ಬೆಯವರ ಒಂದು ಮಾತನ್ನ ನಾವಿಲ್ಲಿ ಸ್ಮರಿಸೋಣ. ತೂರಬೇಡಿ ಈ ಗಾಳಿಗೆ ಹೆಂತನದ ಘನತೆಯ, ಜೀವ ಕೊಡುವ ಜೀವ ಇದು ಕಡಿಮೆ ಯಾರಿಗೆ, ನಾಚಬೇಡಿ ಹೆಂತನಕ್ಕೆ ತಲೆ ಎತ್ತಿ ನಿಲ್ಲಿರಿ, ನಾಚಬೇಕು ತುಳಿದವರು. ಹೆಣ್ಣನ್ನು ಕೇವಲ ವಸ್ತುಮುಖೇನ ಪರಿಭಾವಿಸುವ ಗುರುತಿಸುವ ಮಾನದಂಡವಾಗದೆ ಆಕೆಯನ್ನು ವ್ಯಕ್ತಿಯನ್ನಾಗಿಸಿ ಆಕೆಯಲ್ಲಿ ಹುದುಗಿರುವ ಜನ್ಮಜಾತವಾಗಿರುವ ಅಪಾರ ಸಾಮರ್ಥ್ಯಗಳನ್ನು ಗುರುತಿಸಿ ಆಕೆ ಕೇವಲ ದುಡಿಯುವ ಯಂತ್ರವಾಗಿರದೆ ಜೈವಿಕ ಮತ್ತು ದೈಹಿಕ ಕ್ರಿಯೆಗಳ ಯಂತ್ರವೂ ಆಗಿರದೆ ಅದರಾಚೆಗೂ ಇರುವ ತನ್ನತನವನ್ನು ಹೊಂದಿದ ಅಪೂರ್ವ ಶಕ್ತಿ ಎಂಬುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟ ಕೀರ್ತಿ 12ನೇ ಶತಮಾನದ ಬಸವಾದಿ ಶರಣರಿಗೆ ಸಲ್ಲುತ್ತದೆ. ಇಂದಿನ ಸ್ತ್ರೀ ತನ್ನ ಮೇಲಾಗುತ್ತಿರುವ ಅನ್ಯಾಯ, ಅನಾಚಾರ, ಅತ್ಯಾಚಾರ ಮತ್ತು ಭ್ರೂಣ ಹತ್ಯೆಯನ್ನು ತಡೆಯುವಲ್ಲಿ ವಿಫಲಳಾಗುತ್ತಿದ್ದಾಳೆ. ದೇಶದೆಲ್ಲೆಡೆ ನಡೆಯುತ್ತಿರುವ ಸ್ತ್ರೀ ದೌರ್ಜನ್ಯವನ್ನು ತಡೆಯುವ ದಾರಿ ಕಾಣದೆ ಅಸಹಾಯಕಳಾಗಿದ್ದಾಳೆ. ತಾನಿರುವ ವಲಯಗಳಲ್ಲಿ ನಡೆಯುವ ಶೋಷಣೆಗೆ ಸಿಲುಕಿ ಜಡಿತಳಾಗಿದ್ದಾಳೆ. ಪ್ರೀತಿ, ಸ್ನೇಹ, ಆತ್ಮವಿಶ್ವಾಸದ ಬದುಕು ಈಗೀಗ ದುಸ್ತರವಾಗುತ್ತಿದೆ. ಕಾನೂನು ಸ್ತ್ರೀಯರ ಪರವಾಗಿದ್ದರೂ ತನಗಿರುವ ಮಿತಿಗಳಿಂದ ಹೊರಬರಲಾರದೆ ಮನದೊಳಗೆ ಕುಗ್ಗುತ್ತಿದ್ದಾಳೆ. ಮಹಿಳೆಯರಿಗಾಗಿ ಚೀನಾ ಮಂಗಳ ಅವರ ಒಂದು ಗದ್ಯ ರೂಪದ ಪದ್ಯವನ್ನ ನಿಮ್ಮ ಮುಂದೆ ಸಾದರಪಡಿಸುತ್ತೇನೆ. ಮಗಳೇ, ನೀನು ಬಳಕುವ ಬಳ್ಳಿಯಲ್ಲ, ಬೆಳಕಿನ ಬಿನ್ನಾನಗಿತ್ತಿಯಲ್ಲ, ಸುಕೋಮಲ ಸುಮಲತೆ ಅಲ್ಲ, ಹಂಸ ತುಲಿಕಾ ತೆಪ್ಪದಲ್ಲಿ ಮಲಗಿ ವಿರಹವೆತೆಯಲ್ಲಿ ಸೊರಗಿ ಚಂದನ ವನದಲ್ಲಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರು, ತಟ್ಟಿದರು, ಕುಟ್ಟಿದರು, ಮೆಟ್ಟಿದರು, ಚಚ್ಚು ಚಂಡಾಡಿದರು ಭೂಮಿಯೇ ಬಾಯ್ಬಿಡಿಸಿ ಬಿದ್ದು ಹೋಗುವಳಲ್ಲ. ಹೆದರಿ ಹಿಮ್ಮೆಟ್ಟಿಸುವ ಉತ್ತರನೂ ಅಲ್ಲ, ಸೋತಾಗ ಒರಗಿಕೊಳ್ಳಲು ಪುರುಷ ಭುಜ ಬೇಕೆಂದೇನಿಲ್ಲ.
ಎದ್ದು ನಿಲ್ಲು, ಜಗ್ಗಿ ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲು ಒತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ, ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಛಲವೇ ಬಲ, ಬೆಳೆಸಿಕೋ ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕೊರಗಿದ್ದು ಸಾಕು, ಉಳಿಸಿಕೋ ನಿನ್ನತನವ. ಅಬಲೆಯಾಗಿದ್ದು ಸಾಕು, ನೀನು ಆಗು ಕಾಳಿ. ಅಷ್ಟಭುಜ ಬಲೆ ನೀನು, ಖಡ್ಗಧಾರಿಣಿ ನೀನು, ತುಂಡರಿಸು ಬಂಧಗಳ ಚಾಚುನಿ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲೆಯ ಸುಡುಗಾಡು ಜ್ವಾಲೆಗಳ. ನೆನಪಿಡು ನೀನು ಕಾಳೆ, ನೀನು ದುರ್ಗೆ, ನೀ ಶಕ್ತಿ ಸಾಮ್ರಾಜ್ಯಿನಿ, ದುಃಖಧಾರಿಣಿ. ದುಃಖಿನಿ ಅಲ್ಲ, ನೀ ಬೆಳಕೇ ಹೊರತು ಕತ್ತಲೆಯಲ್ಲ. ನಿನ್ನ ಪರಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು. ಭಸ್ಮಾಸುರನನ್ನ ಭಸ್ಮೀಕರಿಸಿದ ಮೋಹಿನಿ ನೀನು, ಜನಕನ ಸಭೆಯಲ್ಲಿ ಯಜ್ಞವಂಕ್ಯನನ್ನು ಎದುರಿಸಿದ ಗಾರ್ಗಿ ನೀನು. ಸತ್ತ ಜನರ ನೆತ್ತ ಬಂದ ಪಾವನ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿ ಶರದಿ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿ ಶರದಿ ನೀನು. ಇದುವರೆಗೆ ಸುವಿಚಾರ ಕಾರ್ಯಕ್ರಮವನ್ನ ಕೇಳಿದಿರಿ ರೋಹಿಣಿ ಜತ್ತಿಯವರಿಂದ. ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಿವಿವಿಎಸ್ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಮುದಾಯ ರೇಡಿಯೋ BC ಧ್ವನಿ 90.4 FM ಕಂಪನಾಂಕಗಳಲ್ಲಿ.